ಮುದ್ದೆ ಕೊಡಿ. ಮುದ್ದೆಗೆ ಹೆಸರೇ ಇಟ್ಟಿಲ್ವಂತೆ. ಕಳೆದ 8 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ. ಹೆಸರೇ ಇಟ್ಟಿಲ್ಲದೆ 8 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ ಅಂದರೆ ಸುಮ್ಮನೆ ಅಲ್ಲ. ಸೊ ಟೇಸ್ಟ್ ಕೊಡದೆ 8 ವರ್ಷ ನಡ್ಸೋಕ್ಕೂ ಸಾಧ್ಯನೇ ಇಲ್ಲ. ಸೊ ಸಿಕ್ಕಾಬಡ್ಡೆ ಟೇಸ್ಟ್ ಕೊಡ್ತಾರಂತೆ. ಮತ್ತು ಇನ್ನು ಕ್ರೌಡು ಕೂಡ ಹೆವಿಯಾಗಿ ಬರುತ್ತೆ ಮಧ್ಯಾಹ್ನದ ಹೊತ್ತು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಹೀಗೆ ಓಡಾಡ್ತಿದ್ದೆ ಉಳ್ಳಾಳ್ ಮೇನ್ ರೋಡಲ್ಲಿ ಯಾವಾಗಲೂ ಇಲ್ಲಿ ಕ್ರೌಡ್ ಇದ್ದೇ ಇರ್ತಿತ್ತು. ಸೊ ಗಾಡಿನೇ ಕಾಣಿಸ್ತಾ ಇರಲಿಲ್ಲ, ಆ ರೇಂಜಿಗೆ ಜನ ಮುತ್ಕೊಂಡಿರ್ತಾರೆ. ಸೊ ಏನು ಎತ್ತ ಅಂತ ವಿಚಾರಿಸಿದ್ದಕ್ಕೆ ಒಂದು ಒಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ ಅಂದರು. ಉಳ್ಳಾಳ್ ಮೇನ್ ರೋಡು, ವಿಶ್ವೇಶ್ವರಯ್ಯ ಲೇಔಟು, ಮತ್ತು ಇನ್ನೊಂದು ಪದ್ಮಶ್ರೀ ಪಾರ್ಟಿ ಹಾಲ್ ಅಂತ ಇದೆ. ಸೊ ಅದೇ ಸರ್ಕಲಲ್ಲಿ ಒಂದು ಸ್ಟ್ರೀಟ್ ಫುಡ್ ಇರೋಂಥದ್ದು. ಸೊ ಸಕ್ಕತ್ತಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ ಇವತ್ತು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಒಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ, ಬನ್ನಿ. ಚಪಾತಿ ಹಾಕಿ ಸಿಂಗಲ್ ಹಾಫ್ ರೈಸ್ ಯಾರಿಗೆ? ಸೊ ನಾನು ತೊಗೊಂಡಿರೋಂಥದ್ದು ಬಿಳಿ ಅನ್ನ, ವೈಟ್ ರೈಸು, ಬೋಟಿ ಹಾಗೂ ತಲೆಮಾಂಸನೂ ಹಾಗೂ ಬೋಟಿನೂ ಎರಡೂ ನನಗೆ ಬಲೇ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವೆರಡು ಮಾತ್ರ ನಾನು ತೊಗೊಂಡೆ. ನಿಮಗೆ ಚಪಾತಿ, ಪರೋಟ, ಮುದ್ದೆ ಹಾಗೂ ಚಿಕನ್ ಐಟಮು ಅದು ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ತೊಗೋಬೋದು. ನಾನು ತೊಗೊಂಡಿರೋಂಥದ್ದು ಬೋಟಿ ಹಾಗೂ ತಲೆಮಾಂಸ ಮಾತ್ರ. ಬೋಟಿ ತೊಗೊಂಬಿಡೋಣ ಫಸ್ಟು. ಪೀಸು ಕೂಡ ದೊಡ್ಡದಾಗೆ ಐತೆ. ಸಕ್ಕತ್ತಾಗಿದೆ. ಬೋಟಿ ಮಾತ್ರ ಬೆಂಕಿ, ಸಕ್ಕತ್ತಾಗಿ ಬೆಂದಿದೆ. ಟೇಸ್ಟು ಅಷ್ಟೇ ಸೂಪರ್ ಅನಿಸುತ್ತೆ, ಚೆನ್ನಾಗಿ ಬೆಂದಿದೆ, ಅದು ಪ್ಲಸ್ ಪಾಯಿಂಟು. ಬೋಟಿನ ಚೆನ್ನಾಗಿ ಬೇಯಿಸ್ಬೇಕು, ಬೆಂದಿಲ್ಲ ಅಂದರೆ ಒಂಥರ ಅನಿಸುತ್ತೆ. ಆ ಚುಯಿನೂ ಬಹಳನೇ ಇಷ್ಟ ಆಗುತ್ತೆ ಆ ಬೋಟಿನಲ್ಲಿ. ಸೊ ಸೂಪರ್, ಮತ್ತಡಂಗೆ ಇಲ್ಲ. ಇನ್ನು ಮತ್ತು ತಲೆಮಾಂಸ ನನ್ನ ಫೇವ್ರೇಟು. ಆ್ಯಕ್ಚುಲಾಗಿ ತೊಗೊಂಬಿಡೋಣ. ಬಸ್ಸು ಹೂವು ಬೇಯಿಸ್ದಂಗೆ ಬೇಯಿಸ್ಬಿಟ್ಟವ್ರೆ. ಚಿಂದಿ ಆಗೈತೆ. ತಲೆಮಾಂಸ ಒಂದೊಳ್ಳೆ ಟೇಸ್ಟ್ ಕೊಟ್ಟಾರೆ. ಮಸಾಲೆ ಅತಿ ಹೆಚ್ಚೇನು ಬರೋಲ್ಲ. ಮತ್ತು ಇನ್ನು ಸ್ಟ್ರೀಟ್ ಫುಡ್ ಅಂದಾಗ ಸ್ವಲ್ಪ ಖಾರ ಬರುತ್ತೇನೋ ಅಂದ್ಕೊತೀವಿ, ಬಟ್ ಖಾರ ಏನಿಲ್ಲ. ಚೆನ್ನಾಗೈತೆ, ತುಂಬ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಮಾಡೋರೆ, ಸೂಪರ್. ಇನ್ನು ವೈಟ್ ರೈಸ್ ಜೊತೆ ಸೇರ್ವ ಯಾವುದನ್ನು ಬೇಕಾದ್ರೆ ಹಾಕ್ಕೊಂಡು ನೀವು ಟ್ರೈ ಮಾಡ್ಬೋದು. ಬಿಳಿ ಅನ್ನ ತೊಗೊಂಬಿಡೋಣ ತಲೆಮಾಂಸದ ಸೇರ್ವದ ಜೊತೆಗೆ. ಸೂಪರ್, ಕೆಮ್ಮಂಗೆ ಇಲ್ಲ. ಮಾಮೂಲಿ ಈ ಊರಬ್ಬಗಳಲ್ಲಿ ಮಾಡ್ತೀವಲ್ಲ, ಸೇಮ್ ಟೇಸ್ಟು ಹಂಗೆ ಬರುತ್ತೆ. ಯಾಕೆ ನನ್ನ ದೋಸ್ತಂದು ಊರಬ್ಬಕ್ಕೆಲ್ಲ ಹೋಗ್ತಿರ್ತೇನಲ್ಲ, ಸೊ ಅಲ್ಲೂ ಹಿಂಗೆ ಟೇಸ್ಟ್ ಇರುತ್ತೆ. ಸೊ ಇಲ್ಲೂ ಟೇಸ್ಟು ಸೇಮ್ ಟು ಸೇಮ್ ಬರುತ್ತೆ. ಸೂಪರ್, ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ. ಸೊ ಸ್ಟ್ರೀಟ್ ಫುಡ್ ಅಂದಾಗ ನಮಗೆ ಗೊತ್ತಿರೋಂಥದ್ದೇ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಅಂತ. ಕಮ್ಮಿ ಬಜೆಟಲ್ಲಿ ಒಂದೊಳ್ಳೆ ನಾನ್ ವೆಜ್ ಊಟ, ಹೆವಿ ಕ್ರೌಡ್ ಇರೋಂಥದ್ದು ನಿಮಗೂ ಗೊತ್ತಿದೆ. ಉಳ್ಳಾಳ್ ಮೇನ್ ರೋಡು, ವಿಶ್ವೇಶ್ವರಯ್ಯ ಲೇಔಟು, 5th ಬ್ಲಾಕ್ ಅಂತ ಏನೋ ನೋಡ್ದಂಗಿತ್ತು. ಒಂದು ಸರ್ಕಲ್ ಇದೆ, ಆ ಸರ್ಕಲಲ್ಲೇ ಈ ಒಂದು ಸ್ಟ್ರೀಟ್ ಫುಡ್ ಇದೆ.
ಸೇರೋ ಮೊಟ್ಟೆ ಬೇಕಾ? ಮೊಟ್ಟೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್ ತಮ್ಮ ಹೆಸರು? ನಿತೇಶ್ ಕುಮಾರ್ ಅಂತ. ಓಕೆ ಸರ್, ಸ್ಟ್ರೀಟ್ ಫುಡ್ ನೇಮ್ ಏನಿದೆ ಮತ್ತು ಏನೇನೆಲ್ಲ ಸಿಗುತ್ತೆ? ಜಸ್ಟ್ ನಾನ್ ವೆಜ್ ಅಂತ ಹೋಟ್ಲ್ ಅಷ್ಟೇ ಇದು. ನಾನ್ ವೆಜ್ ಅಂತ ಹೋಟ್ಲ್ ಅಷ್ಟೇ, ಹೆಸರೇನು ಇಟ್ಟಿಲ್ಲ? ವೆಜ್ ಆ್ಯಂಡ್ ನಾನ್ ವೆಜ್ ಅಷ್ಟೇ ಇದು. ಹೆಸರು ಇಟ್ಟೇ ಇಲ್ಲ? ಹೆಸರು ಇಟ್ಟಿಲ್ಲ. ಓಕೆ, ಯಾವಾಗಿಂದ ಶುರುವಾಗಿದೆ? ಇದು 8 ವರ್ಷ ಆಯಿತು ಸರ್. ಇದು 8 ವರ್ಷ ಆಯ್ತಾ? ಓಕೆ. ಈ ಜನ ಹೆಂಗ್ ಗುರ್ತಿಡಿತಾರೆ? ಏನು ಹೆಸರು ಇಟ್ಟಿದಾರ ಅವ್ರು? ಏನು ಅಂದರೆ ನಾನ್ ವೆಜ್ ಹೋಟ್ಲು ಅಂದರೆ ಇಲ್ಲಿ ಫೇಮಸ್ ಈ ಸರ್ಕಲಲ್ಲಿ. ಅದಕ್ಕೆಲ್ಲ ಬರ್ತಾರೆ, ಹುಡ್ಕೊಂಡು ಬರ್ತಾರೆ. ಓಕೆ, ನಾನ್ ವೆಜ್ ಹೋಟ್ಲ್ ಅಂತ ಅಷ್ಟೇ ಹೆಸರು ಫೇಮಸ್. ಓಕೆ, ಸೂಪರ್. ಏನೇನೆಲ್ಲ ಸಿಗುತ್ತೆ? ಮುದ್ದೆ ಇದೆ, ಚಪಾತಿ, ಪರೋಟ, ರೈಸು, ಚಿಕನ್, ಬೋಟಿ, ಲಿವರು, ತಲೆ ಮಾಂಸ. ಓಕೆ, ಎಲ್ಲ ಸಿಗುತ್ತೆ ಸರ್. ಓಕೆ, 8 ವರ್ಷದಿಂದನೂ ಇಷ್ಟು ಐಟಮ್ ಇದೆಯಾ? ಹೌದು. ಓಕೆ, ಹೆಂಗ್ ಶುರುವಾಗಿದ್ದು ಒಂದು ಸ್ಟ್ರೀಟ್ ಫುಡ್ ಶುರು ಮಾಡೋಣ ಅಂತ? ಚಿಕ್ಕದಾಗಿ ನಾವು ನಮ್ಮ ತಾಯಿಯವ್ರು ನಡ್ಸ್ಕೊಳೋದಿದ್ದು. ಅವಾಗಿಂದ ಫಸ್ಟ್ ಸ್ಟಾರ್ಟಿಂಗಲ್ಲ ಸ್ವಲ್ಪ ಇದಾಗಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. 8 ವರ್ಷದಿಂದ ಅಂದ್ರೆ ಹಳೆ ಆಗಿದ್ದೀವಿ. ಅವಾಗಿಂದ ಇದೇ ಜಾಗದಲ್ಲ? ಇದೇ ಜಾಗ, ಎಲ್ಲೂ ಚೇಂಜ್ ಮಾಡಿಲ್ಲ. ಓಕೆ, ಸೂಪರ್ ಸರ್. ಮತ್ತೆ ಟೈಮಿಂಗ್ಸ್ ಏನಿರುತ್ತೆ? ಟೈಮಿಂಗ್ಸ್ 12ರಿಂದ 4 ಗಂಟೆ. 12ರಿಂದ 4 ಗಂಟೆ ಅಷ್ಟೇ. ಓಕೆ ಸರ್, ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್? ಇಲ್ಲಿ ಉಳ್ಳಾಳ್ ಮೇನ್ ರೋಡ್, ಮಂಗನಾಳಿ ಹೋಗೋ ರೋಡಲ್ಲಿ ಮೇಲೆ ಸರ್ಕಲ್ ಡಬಲ್ ರೋಡ್ ಇದು. ಓಕೆ, ಇಲ್ಲಿ ಏನೋ ಸರ್ಕಲ್ ಹೆಸರು ಇದೆಯಾ ಇದಕ್ಕೆ? ಉಳ್ಳಾಳ್ ಬಸ್ಸಿ ಸರ್ಕಲ್ ಇದು. ಉಳ್ಳಾಳ್ ಬಸ್ಸಿ. ಓಕೆ, ಫೈನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭಾನುವಾರ ಮಂಗಳವಾರ ರೈಸ್ಗೆ ಮುದ್ದೆಗೇನು? ಚಿಕನ್, ಬೋಟಿ, ಲಿವರ್, ಸಿಕ್ಕಿಲ್ಲ ಇವತ್ತು. ಮೊಟ್ಟೆ ಇದೆ, ಮುದ್ದೆನಾ? ಅಲ್ವಾ ಮುದ್ದೆಗೆ ಮೊಟ್ಟೆಯಾ? ಮೊಟ್ಟೆ ಒಂದು ಮುದ್ದೆ. ಇದು ಮುದ್ದೆ ಎಲ್ಲಿಂದ ರಾಗಿ ತರ್ಸೋದು ನೀವು? ಇದಾ? ಊರಿಂದ ಸರ್. ಊರಿಂದ ತರಿಸ್ಕೊಡ್ತೀರಾ? ನಮ್ಮದು ಇರಿಸೇವೆ, ಹಾಸನ್ ಕಡೆಯವರಾ? ಓಕೆ, ಸೂಪರ್. ಇದು ತಲೆ ಮಾಂಸ. ಇದು ತಲೆ ಮಾಂಸ ಇರುತ್ತೆ. ಓ, ಪ್ರತಿದಿನ ತಲೆ ಮಾಂಸ ಇರುತ್ತಾ? ಪ್ರತಿದಿನ ಇರುತ್ತೆ. ಓಕೆ, ಇದು ಚಿಕನ್ ಲಿವರು. ಚಿಕನ್ ಲಿವರು? ಹೌದು, ಚಿಕನ್ ಲಿವರು ಗುಡಿಯಕಾಯಿ ಇದು. ಇದು ಚಿಕನ್ನು. ಓಕೆ, ಗ್ರೇವಿ ಥರ ಮಾಡ್ತೀವಿ ಗಟ್ಟಿಯಾಗಿ. ಆಮೇಲೆ ಬೋಟಿ ಇದೆಯಾ? ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ಚಪಾತಿ ಇದೆ, ಪರೋಟ ಇದೆ. ಚಪಾತಿ ಇದೆ, ಪರೋಟ ಇದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತೇನೆ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ಸೂಪರ್, ಟೇಸ್ಟ್ ಚೆನ್ನಾಗೈತೆ.